ಬಲ್ಲವ ನುಡಿವೆನೆ ಸಾಧಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಅವ್ವ ಅವ್ವ ಯಾರು? ಓಹೋ ಪ್ರಶಾಂತ್, ಇದೇನಿಪ್ಪದು ಕಂದ? ಕೂರ್ಗೆಯನ್ನು ಹೊತ್ಕೊಂಡು ಬಂದಿದ್ದೀಯಲ್ಲ, ಯಾಕೆ ಕಂದ? ಅವ್ವ ಇವತ್ತು ಯುಗಾದಿ ಪಾಠ ಅಲ್ಲವೇ? ಅದಕ್ಕೋಸ್ಕರ ಸುತ್ತು ಹಳ್ಳಿಯ ರೈತರೆಲ್ಲರೂ ಸೇರಿ ಕೂರಿಗೆಗೆ ಸುರುಮಾವನ್ನು ಹಚ್ಚಿ ಶೃಂಗಾರ ಮಾಡಿ ಬಡಿಗಾರನ ಅಡಿ ಬಡ್ಡಿ ಪೂಜೆಗೆಂದು ಸಿದ್ಧತೆ ಮಾಡುತ್ತಿದ್ದರವ್ವ. ಅದಕ್ಕೋಸ್ಕರ ನಾನು ನಮ್ಮ ಈ ಜಗತ್ತಿಗೆ ಅನ್ನ ಹಾಕುವ ಕೂರಿಗೆ ಪೂಜೆ ಮಾಡಬೇಕೆಂದು ಮನೆಗೆ ಹೊತ್ತುಕೊಂಡು ಬಂದಿರುವನವ್ವ. ಹೌದು ಕಂದ, ತುಂಬಾ ಒಳ್ಳೆ ಕೆಲಸನೇ ಮಾಡಿದೀಯ ನೀನು. ಅಂದ್ಹಾಗೆ ನೀನು ಕೂರ್ಗೆಗೆ ಸುರುಮಾವನ್ನು ಹಚ್ಚಿ ಎತ್ತುಗಳಿಗೆ ಮೈ ತೊಳ್ಕೊಂಡ್ ಬಾ, ನಾನು ಪೂಜೆಗೆಲ್ಲ ಸಿದ್ಧತೆ ಮಾಡ್ತೀನಪ್ಪ. ಆಯ್ತವ್ವ, ಹಾಗೆ ಆಗಲಿ. ಅಣ್ಣ, ದೊಡ್ಡಮ್ಮ. ಶ್ರೀಕಾಂತ್ ಭಾರಪ್ಪ, ಈಗ ಬಂದ್ಯಾ? ಶ್ರೀಕಾಂತ, ನೀನೊಬ್ಬನೇ ಬಂದೇನು? ಚಿಕ್ಕಮ್ಮ ಚಿಕ್ಕಪ್ಪ ಬರಲಿಲ್ಲವೇ? ಅಣ್ಣ, ಅಪ್ಪ ಅಮ್ಮ ಇಬ್ಬರು ಬಂದರು ನೋಡಲ್ಲಿ. ಪಾರ್ವತಿ ತಂಗಿ, ಈಗ ಬಂದ್ಯಾ? ತಮ್ಮ, ಈಗ ಬಂದೇನಪ್ಪ? ಹೌದಕ್ಕ, ಇದೀಗ ಬಂದೆವು. ಚಿಕ್ಕಪ್ಪ ಚಿಕ್ಕಮ್ಮ ನೀವು ಮಾತ್ರ ಬಂದಿರಾ? ನನ್ನ ಮುದ್ದಿನ ತಂಗಿ ಸೀತಾ ಬರಲಿಲ್ಲವೇ? ಪ್ರಶಾಂತ, ಇಲ್ಲ ಪ್ರಶಾಂತ, ನಿನ್ನ ತಂಗಿಗೆ ರಜಾ ಕೊಟ್ಟಿಲ್ಲ, ಅದಕ್ಕಾಗಿ ನಿಮ್ಮ ಶೀತಾನೂ ಬರಲಿಲ್ಲ ನೋಡು. ಅದಕ್ಕಾಗಿ ಯಾವುದನ್ನು ತಿಳಿಯದೆ ಈ ನಮ್ಮ ಶ್ರೀಕಾಂತನಿಗೆ ರಜಾನೂ ಕೊಟ್ಟಿದೆ, ಅವನು ಒಬ್ಬನೇ ಬಂದಿದ್ದಾನೆ. ಇರಲಿ ಬಿಡು ಚಿಕ್ಕಮ್ಮ. ಶ್ರೀಕಾಂತ, ನಿನ್ನ ಕಾಲೇಜು ಮುಗಿತೇನಪ್ಪ? ಇನ್ನೂ ಇಲ್ಲ ಅಣ್ಣ, ಈಗ ತಾನೇ PUC ಎಕ್ಸಾಮ್ ಬರೆದಿದ್ದೇನೆ, ಪಾಸ್ ಕೂಡ ಆಗಿದೆ. ಹಾಗಾದರೆ ಯಾವುದಾದರೊಂದು ನೌಕರಿಗೆ ಅರ್ಜಿ ಹಾಕಬೇಕು ತಾನೆ? ಪ್ರಶಾಂತ, ನೌಕರಿ ಎಂಬ ಶಬ್ದ ನಮ್ಮಂತ ಬಡವರಿಗೆ ಸಲ್ಲುವುದಿಲ್ಲಪ್ಪ, ಸಲ್ಲುವುದಿಲ್ಲ. ರೈತನ ಮಕ್ಕಳಾದ ನಾವು ಈ ಭೂಮಿ ತಾಯಿ ಮಡಿಲಲ್ಲಿ ದುಡಿದು ಅಂತ ನೌಕರಿವಂತವರಿಗೆ ಅನ್ನ ಹಾಕುವ ಕೈ ಆಗಬೇಕು ವಿನಃ ಅವರು ಕೊಡುವ ಹಣಕ್ಕೆ ಕೈ ಚಾಚುವ ಕೈ ಆಗಬಾರದಪ್ಪ, ಕೈ ಆಗಬಾರದು. ಪ್ರಶಾಂತ, ನಾನು ಎಷ್ಟು ಹೇಳಿದರೂ ಈ ನಿಮ್ಮ ಚಿಕ್ಕಪ್ಪನವರು ನನ್ನ ಮಾತನ್ನು ಕೇಳ್ತಾ ಇಲ್ಲ. ಯಾಕಂದರೆ ಇರುವ ಒಬ್ಬನೇ ಮಗ, ಸಾಕಷ್ಟು ಶಾಲೆಯನ್ನು ಕಳಿತಿದ್ದಾನೆ, ಯಾವುದಾದರ ಒಂದು ನೌಕರಿಯನ್ನು ಕೊಡಿಸೋನೆಂದು ಹೇಳ್ತಾ ಇದ್ದಾರೆ. ಆದರೆ ಇವನು ನೋಡಿದರೆ ನಾನು ಈ ಭೂಮಿ ತಾಯಿಯಲ್ಲಿ ದುಡಿದು ಸೇವೆ ಮಾಡುತ್ತೇನೆಂದು ಹಠ ಮಾಡ್ತಾ ಇದ್ದಾನೆ. ಅಷ್ಟೇ ಇಲ್ಲ, ಶ್ರೀಕಾಂತನಿಗೆ ಯಾವುದಾದರೊಂದು ನೌಕರಿಗೆ ಅರ್ಜಿ ಹಾಕೋಣಂದರೆ ಇಲ್ಲ, ನಾನು ಈ ಭಾರತದಲ್ಲಿ ಯಾವುದನ್ನು ತಿಳಿಯದೆ ಮಿಲಿಟರಿಗೆ ನೌಕರಿಗೆ ಸೇರುತ್ತೇನೆ, ವೀರ ವೇದನಾಗುತ್ತೇನೆಂದು ಈ ಭಾರತ ಮಾತೆಯ ಸೇವೆ ಮಾಡುತ್ತೇನೆಂದು ಹಠ ಹಿಡಿದುಕೊಳ್ತಿದ್ದಾನೆ. ಅಕ್ಕ, ನೀನಾದರೂ ಅವನಿಗೆ ಸರಿಯಾಗಿ ಬುದ್ಧಿ ಹೇಳಕ್ಕ. ಶ್ರೀಕಾಂತ್, ತಂದೆ ತಾಯಿಗಳನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ನೌಕರಿ ಮಾಡುವಂಥದ್ದೇನಿದೆಯೋ ದಡ್ಡ, ಇಲ್ಲೇ ಇದ್ದು ಯಾವುದಾದ್ರೂ ಪೊಲೀಸು ಅಥವಾ ಡಾಕ್ಟರ್ ನೌಕರಿಗೆ ಸೇರಬಾರ್ದೇನೋ ನೀನು? ಅಮ್ಮ, ಲಂಚವೆಂಬ ಮಂಚ ಹತ್ತಿದ ಈ ಲಜ್ಜೆಗೆಟ್ಟ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಆಫೀಸರ್ಗಳು ಕೇಳಿದಷ್ಟು ಲಂಚವನ್ನು ಕೊಟ್ಟು ನೌಕರಿಗೆ ಸೇರಿ ದೊಡ್ಡ ಆಫೀಸರ್ಗಳು ಕಂಡ ತಕ್ಷಣ ಎದ್ದು ನಿಂತು ಸೆಲ್ಯೂಟ್ ಹೊಡೆದು ಸಮಾಜದ ಈ ಬಡದ ಜನರ ಮೇಲೆ ಫೈನ್ ಎಂಬ ಹೆಸರಿನಲ್ಲಿ ಲಂಚವನ್ನು ಇಸಿದುಕೊಂಡು ಇವನು ಒಬ್ಬ ಲಂಚಕೋರ ಎನಿಸಿಕೊಳ್ಳುವುದಕ್ಕಿಂತ ಬಾಗಲಕೋಟೆ ಜಿಲ್ಲೆ ಬಾದಾಮ್ ತಾಲೂಕಿನ ಚೊಳಚ್ಗುಡ್ ಗ್ರಾಮದಲ್ಲಿ ತಾಯಿ ಬಸವ ತಂದೆ ಬಸಯ್ಯ ಎಂಬ ದಂಪತಿಗಳ ಉದರದಲ್ಲಿ ಜನಿಸಿ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ದೇಶವನ್ನು ನುಂಗಲು ಬರುತ್ತಿರುವ ಎದುರಾಳಿಗಳ ಎದೆಗೆ ಗುಂಡು ಹಾರಿಸಿ ಅವರ ಬಿಸಿ ರಕ್ತವನ್ನು ಈ ಭೂಮಿಗೆ ಹರಿಸಿ ನಮ್ಮ ಭಾರತ ದೇಶದ ಸಲುವಾಗಿ ತನ್ನ ಪ್ರಾಣವೇ ಕೊಟ್ಟಂತಹ ಶಿವಯ್ಯರಂತೆ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಬೆಟ್ಟದೂರು ಗ್ರಾಮದಲ್ಲಿ ರೈತರ ಮನೆಯಲ್ಲಿ ಜನಿಸಿ ಕಾರ್ಗಿಲ್ ಯುದ್ಧದಲ್ಲಿ ವಿಜಯಶಾಲಿಯಾಗಿ ನಮ್ಮ ಭಾರತದ ಬಾವುಟವನ್ನು ಹಾರಿಸುವಾಗ ಅತಿ ಪ್ರಮಾಣದಿಂದ ಬೀಳುತ್ತಿರುವ ಹಿಮ ಪರ್ವತದಲ್ಲಿ ಸಿಲುಕಿಕೊಂಡು ಸತತವಾಗಿ 6 ದಿನಗಳ ಕಾಲ ತನ್ನ ಉಸಿರನ್ನು ಗಟ್ಟಿಯಾಗಿ ಹಿಡಿದುಕೊಂಡು 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 6 ದಿನಗಳ ಕಾಲ ತನ್ನ ಉ
ಮಧ್ಯ ಮರಳಿ ದೇಶ ಸೇವೆ ಮಾಡುವ ಕೆಲಸ ಹೊತ್ತು ಭಾರತ ಮಾತೆಯ ಮಡಲಲ್ಲಿ ವೀರ ಸ್ವರ್ಗ ಪಡೆದರಲ್ಲ ಆ ಹನುಮಂತಪ್ಪ ಕೊಪ್ಪಾದವರಂತೆ ಒಂದೇ ಒಂದು ವರ್ಷ ಬಾಳಿದರೆ ಸಾಕು, ನನ್ನ ಜೀವನ ಸಾರ್ಥಕವಾಗುವುದು ಅಮ್ಮ, ನನ್ನ ಜೀವನ ಸಾರ್ಥಕವಾಗುವುದು. ಶಬಾಷ್ ಶ್ರೀಕಾಂತ, ಶಬಾಷ್. ಎಂತ ಗಂಡದ ಮಾತನ್ನು ಹೇಳಿದಿ ತಮ್ಮ. ಈ ನಿನ್ನ ಗಂಡದ ಮಾತನ್ನು ಕೇಳಿ ಈ ನಿನ್ನ ಅಣ್ಣನಿಗೆ 10 ಆನೆಯ ಬಲ ಬಂದಂತಾಯ್ತು ತಮ್ಮ. ಶ್ರೀಕಾಂತ, ನೀನು ನೌಕರಿಯನ್ನು ಸೇರಲು ಎಷ್ಟು ಹಣ ಬೇಕಾದರೂ ತಂದು ನಾನು ಕೊಡುತ್ತೇನೆ. ಅವರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಪ್ರಶಾಂತ, ಅದು ನೋಡಪ್ಪ ಶ್ರೀಕಾಂತ್, ಬೇಡ ಅಂತ ಮಾತು ಹೇಳ್ಬೇಡ. ಮಕ್ಕಳ ಸುಖಕ್ಕಿಂತ ಬೇರೇನಿದೆಯಪ್ಪ? ಆಯ್ತು ಅಕ್ಕ, ನಿಮ್ಮೆಲ್ಲರೂ ಒಪ್ಪಿಗೆ ಇದ್ದ ಮೇಲೆ ನಂದು ಒಪ್ಪಿಗೆ ಇದೆ. ಹಾ ಶ್ರೀಕಾಂತ್, ಬಾಯ್ಲಿ. ನೋಡಪ್ಪ, ನಮ್ಮ ದೇಶದಲ್ಲಿ ನಡೀತಿರುವ ದಬ್ಬಾಳಿಕೆಗೆಲ್ಲ ನೀನು ತಕ್ಕ ಉತ್ತರವನ್ನು ಕೊಟ್ಟು ಗಂಡೆದೆಯ ಪುಂಡ ಹುಲಿ ನೀನಾಗಿ ಬರ್ಬೇಕು ಕಂದ, ನೀನಾಗಿ ಬರ್ಬೇಕು. ಬರ್ತೀಯ ತಾನೇ? ಆಯ್ತು ದೊಡ್ಡಮ್ಮ, ಗಂಡು ಹುಲಿ ಆಗೇ ಬರುತ್ತೇನೆ. ನೋಡು ಪ್ರಶಾಂತ, ಭೂಮಿಯಲ್ಲಿ ದುಡಿಯುವ ಈ ರೈತರಿಗೆ ಕಷ್ಟ ಕಾರ್ಪಣ್ಯಗಳು ತಪ್ಪಿದ್ದಲ್ಲ. ಈ ವರ್ಷ ಮಳೆರಾಯ ಜೋರಾಗಿ ಅಬ್ಬರಿಸಿದರೆ ಮುಂದಿನ ವರ್ಷ ಬರಗಾಲ ಬೀಳುತ್ತದೆ. ಎಂತಹ ಕಷ್ಟ ಬಂದರೂ ಭೂಮಿ ತಾಯಿ ಕೊಟ್ಟ ಪಡಿ ಜೋಳದಲ್ಲಿ ಎಲ್ಲರಿಗೂ ದಾನ ಧರ್ಮವನ್ನು ಮಾಡಿ ಧರ್ಮದ ಹಾದಿಯಲ್ಲಿ ನಡೆಯಬೇಕಪ್ಪ, ಧರ್ಮದ ಹಾದಿಯಲ್ಲಿ ನಡೆಯಬೇಕು. ಚಿಕ್ಕಪ್ಪ, ಈ ದೇಶಕ್ಕೆ ಅನ್ನ ಹಾಕುವ ರೈತನ ಮಗ ಒಕ್ಕಲಿಗನಾಗಿ ಧರ್ಮದ ಹಾದಿಯಲ್ಲಿ ನಡೆಯುವ ಜನರಿಗೆ ನಾನು ಧರ್ಮದ ನೆರಳಾಗಿ ಬಡವರ ರಕ್ತ ಹೀರುವ ಕುತಂತ್ರಿ ಕುಲಗೇಡಿ ನನ್ನ ಮಕ್ಕಳಿಗೆ ನಾನು ಕಾಳಿಂಗ ಸರ್ಪವಾಗಿ ಮುತ್ತೈದೆಯರ ಮಾಂಗಲ್ಯ ಕಾಪಾಡುವ ಮಗನಾಗಿ ಈ ಸಮಾಜಕ್ಕೆ ವಿಷ ಕಾರುವ ವಿಷ ಸರ್ಪಗಳಿಗೆ ನಾನು ಗರುಡನಾಗಿ ಈ ಸಮಾಜದ ಹೆಣ್ಣು ಮಕ್ಕಳಿಗೆ ಅಣ್ಣನಾಗಿ ಸಾಧು ಸಂತ ಶರಣರ ಪಾದಗಳಿಗೆ ನಾನು ಶಿರವಾಗಿ ಶರಣಾಗಿ ಧರ್ಮದಿಂದ ಬದುಕುತ್ತೇನೆ ಚಿಕ್ಕಪ್ಪ. ಇದು 7 ಕೋಟಿ ಮೈಲಾರ ಲಿಂಗೇಶ್ವರ ಪಾದ ಸಾಕ್ಷಿಯಾಗಿಯೂ ಸತ್ಯ. ಹಾ, ಏನು ಹೀಗೆ ಎಲ್ಲರೂ ಹೀಗೆ ಮಾತನಾಡ್ತಾ ನಿಲ್ತಿರೋ? ಎಲ್ಲರೂ ಸೇರಿ ಊಟ ಮಾಡ್ತಿರೋ? ದೊಡ್ಡಮ್ಮ, ಊಟ ಮಾಡುವ ಮೊದಲು ಎಲ್ಲರೂ ಸೇರಿರುವ ಈ ಶುಭ ಸಮಯದಲ್ಲಿ ಒಂದು ಆನಂದ ಗೀತೆ ಹಾಡೋಣವೇ? ಆಯ್ತಪ್ಪ ಕಂದ, ನೀನ್ ಇಷ್ಟಾಗೆ ಆಗ್ಲಿ. ಬೆಳಕಾಗಲಿ ಶುಭವಾಗಲಿ ಈ ನಮ್ಮ ಬಾಳಿಗೆ, ನಮ್ಮ ಬಾಳಿಗೆ, ಈ ಬಾಳಿಗೆ ಎಲ್ಲವೂ ನೀವೇ ನನ್ನ ಸಂಸಾರ ಆನಂದ ಸಾಗರ.
ಸೇರಿ ಊಟ ಮಾಡೋಣ.